ಲಿಟ್ರಲಿ ದೇಶವನ್ನು ಅಲುಗಾಡಿಸಿದಂತಹ ಒಂದು ಪ್ರಕರಣ ಅದು ಪೆನ್ಡ್ರೈವ್ ಪ್ರಕರಣ. ದೇವೇಗೌಡರಂದ್ರೇನು, ಅವರ ಕುಟುಂಬ ಅಂದ್ರೇನು, ದೇವೇಗೌಡರ ಸಾಧನೆ ಏನು, ರೇವಣ್ಣ ಅವರ ಕೈವಾಡವೂ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಭವಾನಿ ರೇವಣ್ಣ ಅಂದರೆ ಆತನ ತಾಯಿ, ಪ್ರಜ್ವಲ್ ರೇವಣ್ಣನ ತಾಯಿ ಅಂದರೆ ರೇವಣ್ಣ ಅವರ ಶ್ರೀಮತಿ, ಅವರೂ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು. ಫಾರಿನ್ನಲ್ಲೇ ಇದ್ಕೊಂಡು ಆಟ ಆಡಿಸಿದ್ರು ಪ್ರಜ್ವಲ್ ರೇವಣ್ಣ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ. ದೇವೇಗೌಡರು ಒಂದು ಮಾಸ್ ವಾರ್ನಿಂಗನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ರೇವಣ್ಣ ಅವರ ಮೇಲೆ, ಭವಾನಿ ರೇವಣ್ಣ ಅವರ ಮೇಲೆ ತನಿಖೆಗೆ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಬಂದರು. ಹಣ ಇದ್ದವ್ರು ಏನ್ರಿ ಹೊರಗಡೆ ಬಂದ್ಬಿಡ್ತಾರೆ, ಅವ್ರು ಏನು ತಪ್ಪು ಮಾಡಿದರೆ ನಡೆಯುತ್ತೆ. ಏನು ಮಾಡೋಕ್ಕಾಯ್ತು ಪ್ರಜ್ವಲ್ ರೇವಣ್ಣನಿಗೆ? ಪ್ರಜ್ವಲ್ ರೇವಣ್ಣ ಹತ್ರ ಹಣ ಇಲ್ವಾ, ಅಧಿಕಾರ ಇಲ್ವಾ, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕಳೆದ ವರ್ಷ ಜನರಲ್ ಎಲೆಕ್ಷನ್ಸ್ ನಡೀತು, ಲೋಕಸಭಾ ಚುನಾವಣೆ ಆಗ್ತಾ ಇದ್ದ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಏಕಾಏಕಿ ಕಾಣೆಯಾಗಿಬಿಡ್ತಾರೆ. ಇನ್ಫ್ಯಾಕ್ಟ್ ಸುಮಾರು ದಿನಗಳ ನಂತರ ಯಾಕೆ ಕಾಣೆಯಾದರು, ಯಾಕೆ ದೇಶ ಬಿಟ್ಟರು ಅನ್ನುವಂಥದ್ದು ಗೊತ್ತಾಯಿತು. ಲಿಟ್ರಲಿ ದೇಶವನ್ನು ಅಲುಗಾಡಿಸಿದಂತಹ ಒಂದು ಪ್ರಕರಣ ಅದು ಪೆನ್ಡ್ರೈವ್ ಪ್ರಕರಣ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಅಷ್ಟೆಲ್ಲ ನೀಚ ಕೆಲಸವನ್ನು ಮಾಡ್ಬೋದಾ, ಅಷ್ಟೆಲ್ಲ ಕ್ರೂರ ಕೆಲಸ ಮಾಡ್ಬೋದಾ? ಅದು ಯಾರು? ದೇವೇಗೌಡರ ವಂಶದ ಕುಡಿ. ದೇವೇಗೌಡರಂದ್ರೇನು, ಅವರ ಕುಟುಂಬ ಅಂದ್ರೇನು, ದೇವೇಗೌಡರ ಸಾಧನೆ ಏನು, ಅದಕ್ಕೆಲ್ಲ ಮಣ್ಣೆರಚುವಂತಹ ಕೆಲಸವನ್ನು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾಡಿಬಿಟ್ಟ. ಅದಾದಮೇಲೆ ಅನೇಕ ನಿಂದನೆಗಳನ್ನು, ಅನೇಕ ಮಾತುಗಳನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅನುಭವಿಸಬೇಕಾಯಿತು. ಇನ್ಫ್ಯಾಕ್ಟ್ ಸ್ವಲ್ಪ ದಿನಗಳು ಹೋಗ್ತಾ ಈ ಪ್ರಕರಣದಲ್ಲಿ ರೇವಣ್ಣ ಅವರ ಕೈವಾಡವೂ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಇನ್ಫ್ಯಾಕ್ಟ್ ಪ್ರಜ್ವಲ್ ಜೊತೆ ರೇವಣ್ಣನೂ ಕೈ ಜೋಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು. ಅದಾಗ ಒಂದು ಸ್ವಲ್ಪ ದಿನಕ್ಕೆ ಭವಾನಿ ರೇವಣ್ಣ ಅಂದರೆ ಆತನ ತಾಯಿ, ಪ್ರಜ್ವಲ್ ರೇವಣ್ಣನ ತಾಯಿ ಅಂದರೆ ರೇವಣ್ಣ ಅವರ ಶ್ರೀಮತಿ, ಅವರೂ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು. ಸೊ ವೆರಿ ಹಾರಿಬಲ್ ಆಗಿಬಿಡ್ತಿದ್ದು. ಇದಾಗಿ ಒಂದು ಸ್ವಲ್ಪ ದಿನ ಆದಮೇಲೆ ಫಾರಿನ್ನಲ್ಲೇ ಇದ್ಕೊಂಡು ಆಟ ಆಡಿಸಿದ್ರು ಪ್ರಜ್ವಲ್ ರೇವಣ್ಣ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ ಅಂಥೇಳಿ ಫ್ಲೈಟ್ ಟಿಕೆಟನ್ನೆಲ್ಲ ಹಾಕಿದರು. ಅದಾದಮೇಲೆ ಅವರು ಬರಲ್ಲ ಅನ್ನೋದು ಯಾವಾಗ ಖಾತ್ರಿ ಆಯಿತೋ ಆಗ ಒಂದು ಪತ್ರದ ಮೂಲಕ ದೇವೇಗೌಡರು ಒಂದು ಮಾಸ್ ವಾರ್ನಿಂಗನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ದೇವೇಗೌಡರು ಸ್ಟ್ರಿಕ್ಟಾಗಿ ಹೇಳಿದರೋ, ಯಾವಾಗ ವಾರ್ನ್ ಮಾಡಿದರೋ, ಯಾವಾಗ ವಾರ್ನಿಂಗ್ ಕೊಟ್ಟರೋ ಆಗ ಎಲ್ಲ ಬಿಟ್ಟು ಬಂದ ಮಹಾತ್ಮ ನಮ್ಮ ದೇಶಕ್ಕೆ ಬಂದ ಮೇಲೆ ಪೊಲೀಸರು ಆತನನ್ನು ಬಂಧಿಸಿದರು, ಆತನನ್ನು ವಶಕ್ಕೆ ಪಡ್ಕೊಂಡ್ರು. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಅದು ಒಂದು ಪರ್ಟಿಕ್ಯುಲರ್ ಕೇಸಿನ ಮೇಲೆ. ಆ ಪೆನ್ಡ್ರೈವಲ್ಲಿ ಸಾವಿರಾರು ವಿಡಿಯೋಗಳು ಇರಬಹುದು, ಆದರೆ ಕೇಸಲ್ಲಿ ನಡೀತಾ ಇರೋದು ಏನು ಅಂತಂದರೆ ಮನೆ ಕೆಲಸದ ಆಕೆಯ ಮೇಲೆ, ಅಂದರೆ ಮನೆ ಕೆಲಸ ಮಾಡುವಂತಹ ಹೆಂಗಸಿನ ಮೇಲೆ, ಸ್ತ್ರೀಯ ಮೇಲೆ ಇವರು ಅಸಭ್ಯವಾಗಿ ವರ್ತಿಸಿದರು, ತಂದೆ ಮಗ ಆಕೆಗೆ ಕಿರುಕುಳ ನೀಡಿದರು ಅನ್ನುವಂಥ ಒಂದು ಪ್ರಕರಣ ಈಗ ನಡೀತಾ ಇದೆ. ಆ ಪ್ರಕರಣದ ಮೇಲೆ ಪ್ರಜ್ವಲ್ ರೇವಣ್ಣ ರೈಟ್ ನೌ ಹಿ ಈಸ್ ಇನ್ ಜೇಲ್. ವಿಚಾರಣೆಗೆ ಬರ್ತಾ ಇದೆ ಕೇಸ್, ಆಗಾಗ ಕೋರ್ಟಿಗೆ ಬರ್ತಾ ಇರುತ್ತೆ. ಮೊನ್ನೆ ಅಷ್ಟೇ ರೀಸೆಂಟಾಗಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರ ಕೇಸು ಕೋರ್ಟಿಗೆ ಬಂದಿತ್ತು. ಏನು ಹೇಳ್ತು ಏಕಸದಸ್ಯತ್ವ ಪೀಠ ಇದ್ರ ಬಗ್ಗೆ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಭವಾನಿ ರೇವಣ್ಣನಿಗೆ ಮತ್ತು ರೇವಣ್ಣ ಅವರಿಗೆ ಜಾಮೀನು ಅನ್ನೋದು ಸಿಕ್ಬಿಡ್ತು. ಹೊರಗಡೆ ಬಂದರು ಅವರು. ಅಂದರೆ ಈ ಒಂದು ಕೇಸ್ನಲ್ಲಿ, ರೆಸ್ಪೆಕ್ಟಿವ್ ಪರ್ಟಿಕ್ಯುಲರ್ ಕೇಸಲ್ಲಿ ಬಹಳ ದೊಡ್ಡ ಪ್ರಮಾಣದ ಪಾತ್ರ ರೇವಣ್ಣ ಅವ್ರದ್ದು ಏನೂ ಇಲ್ಲ. ಮೂಲ ಪಾತ್ರ ಇದಕ್ಕೆ ಅಂದರೆ A1 ಎವಿಡೆನ್ಸಸ್ ಆಗಿದ್ದದ್ದು ಇದಕ್ಕೆ ಪ್ರಜ್ವಲ್ ರೇವಣ್ಣ. ಅದರಿಂದ ಪ್ರಜ್ವಲ್ ರೇವಣ್ಣ ಬಂಧಿತನಾಗಬೇಕು, ಕಾರಾಗೃಹದಲ್ಲಿರಬೇಕು, ಮುಂದೆ ತನಿಖೆಗೆ ಬರಬೇಕು, ಸಹಕರಿಸಬೇಕು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತು. ಆ ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ. ಬಟ್ ಈಗ ಕೋರ್ಟ್ ಏನು ಹೇಳ್ತಾ ಇದೆ, ಯಾಕಂತಂದರೆ ರೇವಣ್ಣ ಕಡೆಯವರು ವಕೀಲರು ಇರ್ತಾರಲ್ಲ, ಪ್ರಜ್ವಲ್ ರೇವಣ್ಣ ಕಡೆಯವರು ವಕೀಲರು, ಅವ್ರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಕ್ಲೈಂಟು ನಿರಪರಾಧಿ, ಯಾವುದೇ ಥರದ ತಪ್ಪನ್ನು ಮಾಡಿಲ್ಲ, ನಮ್ಮ ಕ್ಲೈಂಟನ್ನು ಬಿಡುಗಡೆ ಮಾಡಿ ಅಂತ ಪ್ರತಿ ಸಲ ಅರ್ಜಿ ಸಲ್ಲಿಸ್ತಾನೇ ಇದ್ದಾರೆ. ಆ ಅರ್ಜಿ ರಿಜೆಕ್ಟ್ ಆಗ್ತಾ ಬರ್ತಾನೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಕೋರ್ಟ್ ಹಿಯರಿಂಗ್ ಇತ್ತು. ಆ ಹಿಯರಿಂಗಲ್ಲಿ ತಮ್ಮ ವಿರುದ್ಧ ದಾಖಲಾಗಿರುವಂತಹ FIR ಆರೋಪ ಪಟ್ಟಿ ರದ್ದಿಗೆ JDS ಶಾಸಕ ಹಾಗೂ ಪ್ರಜ್ವಲ್ ತಂದೆ HD ರೇವಣ್ಣ ಒಂದಿಷ್ಟು ಪ್ರತ್ಯಕ್ಷ ಅರ್ಜಿಗಳನ್ನು ಸಲ್ಲಿಸಿದರು. ಇದನ್ನು ನ್ಯಾಯಮೂರ್ತಿಯಾದಂತಹ SR ಕೃಷ್ಣಕುಮಾರ್ ಅವರ ಏಕಸದಸ್ಯತ್ವ ಪೀಠದ ಕಡೆಗೆ ತೆಗೆದುಕೊಂಡು ಹೋಗಿದ್ರು. ನನ್ನ ಮಗ ನಿರಪರಾಧಿ, ಯಾವುದೇ ಥರದ ತಪ್ಪು ಮಾಡಿಲ್ಲ ಅಂತ ರೇವಣ್ಣ ಅವರು ನಿರಂತರವಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ವಕೀಲರ ಮೂಲಕ. ಆದರೆ ಏಕಸದಸ್ಯತ್ವ ಪೀಠ ಏನಿದೆ, ಕೃಷ್ಣ ಅವರ ಏಕಸದಸ್ಯತ್ವ ಪೀಠ ಅದನ್ನು ರದ್ದು ಮಾಡಿದೆ.
ಯಾಕೆಂತಂದರೆ ಹಿಂದೆ ಒಂದು ನಿಯಮ ಇತ್ತು. ಏನು ಅಂತಂದರೆ ತನಿಖೆಗೆ ತಡೆಯಾಜ್ಞೆಯನ್ನು ತಂದಿದ್ದರು. ಯಾರ ತನಿಖೆಗೆ? ಪ್ರಜ್ವಲ್ ರೇವಣ್ಣನ ತನಿಖೆಗ? ನೋ, ರೇವಣ್ಣ ಅವರ ಮೇಲೆ, ಭವಾನಿ ರೇವಣ್ಣ ಅವರ ಮೇಲೆ ತನಿಖೆಗೆ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಬಂದಿದ್ದರು. ಆದ್ದರಿಂದ ಅವರ ಮೇಲೆ ತನಿಖೆ ಅನ್ನೋದು ಟೆಂಪ್ರವರಿಲಿ ಸ್ಟಾಪ್ ಆಗಿತ್ತು. ಈಗಲೂ ಟೆಂಪ್ರವರಿಲಿನೇ ಸ್ಟಾಪ್ ಆಗಿದೆ. ಆದರೆ ಎಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ತನಿಖೆ ನಡಿಬಾರದು ಅನ್ನುವಂತಹ ಆದೇಶ ಆಗಲಿ, ನೋಟಿಸ್ ಆಗಲಿ ಯಾವುದೇ ಥರದ ನ್ಯಾಯಾಲಯಗಳು, ಯಾವ ನ್ಯಾಯಮೂರ್ತಿಗಳು ಇಲ್ಲಿಯ ತನಕ ಕೊಟ್ಟಿಲ್ಲ. ಸೊ ತನಿಖೆ ತಡೆ ಆಗಿರೋದು ಎಲ್ಲಿ? ರೇವಣ್ಣ ಅವರಿಗೆ, ಭವಾನಿ ರೇವಣ್ಣ ಅವರಿಗೆ ಸಂಬಂಧಿಸಿದಂತೆ ಮಾತ್ರ. ಪ್ರಜ್ವಲ್ ರೇವಣ್ಣ ಅವರಿಗೆ ತನಿಖೆ ಮಾಡಬಾರ್ದು ಅಂತ ಯಾವ ನ್ಯಾಯಾಧೀಶರು ಹೇಳಿಲ್ಲ. ಆದ್ದರಿಂದ ನ್ಯಾಯಮೂರ್ತಿಗಳು ಅದನ್ನು ರಿಮೈಂಡ್ ಮಾಡಿದರು. ನೋಡಿ, ತನಿಖೆ ಸ್ಟಾಪ್ ಆಗಿರೋದು ಕೇವಲ ರೇವಣ್ಣನ ಮೇಲೆ, ಭವಾನಿ ರೇವಣ್ಣ ಅವ್ರ ಮೇಲೆ, ಪ್ರಜ್ವಲ್ ರೇವಣ್ಣನ ಮೇಲಲ್ಲ. ಪ್ರಜ್ವಲ್ ರೇವಣ್ಣನ ಮೇಲೆ ತನಿಖೆ ಆಗಲಿ, ಅದೇನೇನು ತನಿಖಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಿ ಅಂತ ಹೇಳಿದರು. ಜೂನ್ 4ನೇ ತಾರೀಕು ಹಾಗೇನೋ ಆ ತನಿಖೆಯನ್ನು ಮುಂದೂಡಲಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಇನ್ನು ಇದೇ ಪ್ರಕರಣಕ್ಕೆ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದಂತಹ ಅರ್ಜಿ ಏನಿದೆ, ಆ ಅರ್ಜಿಯನ್ನು ಈ ತಿಂಗಳು 24ಕ್ಕೆ ಮುಂದೂಡಿದ್ದಾರೆ. ಈ ಬರೋ 24ನೇ ತಾರೀಕು, ಜೂನ್ ತಿಂಗಳು 24ನೇ ತಾರೀಕು ಅವರ ಜಾಮೀನು ಅರ್ಜಿಯನ್ನು ಮತ್ತೆ ಕೃಷ್ಣ ಅವರ ಏಕಸದಸ್ಯತ್ವ ಪೀಠ ರೆಫರ್ ಮಾಡಿ ನೋಡುತ್ತೆ. ಏನು ಈ ವ್ಯಕ್ತಿಗೆ ಜಾಮೀನು ಕೊಡ್ಬೋದಾ, ಜಾಮೀನು ಕೊಟ್ಟು ಹೊರಗಡೆ ಬಂದರೆ ಸಾಕ್ಷಿನಾಶ ಮಾಡುವಂತಹ ಕೆಲಸ ಏನಾದರೂ ಮಾಡ್ತಾನಾ, ಅಥವಾ ಜಾಮೀನು ಕೊಡುವಂತೆ ಈ ಕೇಸ್ ನಡೆದಿದೆನಾ, ಆ ಮಟ್ಟಿಗೆ ತನಿಖೆ ಆಗಿದೆನಾ ಅನ್ನುವಂಥದ್ದನ್ನೆಲ್ಲ ನೋಡಿಕೊಂಡು 24ನೇ ತಾರೀಕು ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಆದರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ತನಿಖೆಗಳಾಗಬೇಕೋ ಆ ಎಲ್ಲ ತನಿಖೆಗಳು ಪ್ರಜ್ವಲ್ ರೇವಣ್ಣನ ಮೇಲೆ ಆಗಲಿ ಅಂತ ಕೋರ್ಟ್ ನೀಟಾಗಿ ಹೇಳಿಬಿಟ್ಟಿದೆ. ಆ ತನಿಖೆ ತಡೆಯಾಜ್ಞೆ ತಂದಿರೋದು ಕೇವಲ ರೇವಣ್ಣನಿಗೆ ಮತ್ತು ಬೇರೆ ಆರೋಪಿಗಳು ಯಾರ್ಯಾರಿದ್ದಾರೋ, ಸೋಕಾಲ್ಡ್ ಆರೋಪಿಗಳು, ಅವರಿಗೆ ತಡೆಯಾಜ್ಞೆ ಇರಬಹುದೇನೋ ಬಿಟ್ಟರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ರೀತಿಯ ತಡೆಯಾಜ್ಞೆ ಇಲ್ಲ. ಒಟ್ಟಾರೆಯಾಗಿ ಹೆಂಗಾಗಿದೆ ಅಂತಂದರೆ, ಜೈಲಲ್ಲಿದ್ದರೂ ಕೂಡ ಸಂಕಷ್ಟಗಳು ಪ್ರಜ್ವಲ್ ರೇವಣ್ಣನಿಗೆ ಕಡಿಮೆ ಆಗ್ತಾಯಿಲ್ಲ. ಹತ್ರ 1 ವರ್ಷ ಮೇಲಾಗೋಯ್ತು ಆ ವ್ಯಕ್ತಿ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡು. ಲಿಟ್ರಲಿ ಸುಮಾರು ಒಂದು ವರ್ಷ ಆಗ್ತಾ ಬಂತೇನೋ ಆ ವ್ಯಕ್ತಿ ಜೈಲಿಗೆ ಸೇರಿ. ಇವತ್ತಿನ ತನಕ ಜಾಮೀನಿನ ಸುಳಿವು ಅನ್ನುವಂಥದ್ದಿಲ್ಲ. ನೋಡಿ, ಎಷ್ಟು ಹೈಲಿ ಇನ್ಫ್ಲೂಯೆನ್ಸ್ಡ್ ಆಗಿದ್ದರೂ ಕೂಡ ಕಾನೂನಿನಿಂದ, ನಮ್ಮ ಲಾಯಿಂದ, ನಮ್ಮ ಸಂವಿಧಾನದಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ. ಹೇಳ್ತಾರೆ ಸುಮಾರು ಜನ, ಹಣ ಇದ್ದವ್ರು ಏನ್ರಿ ಹೊರಗಡೆ ಬಂದುಬಿಡ್ತಾರೆ, ಅವ್ರು ಏನು ತಪ್ಪು ಮಾಡಿದರೆ ನಡೆಯುತ್ತೆ. ಏನು ಮಾಡೋಕ್ಕಾಯ್ತು ಪ್ರಜ್ವಲ್ ರೇವಣ್ಣನ ಹತ್ರ? ಪ್ರಜ್ವಲ್ ರೇವಣ್ಣ ಹತ್ರ ಹಣ ಇಲ್ವಾ, ಅಧಿಕಾರ ಇಲ್ವಾ, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ವಾ? ಎಸ್ ಆಗುತ್ತೆ, ಆದರೆ ಅದೆಲ್ಲ ವರ್ಕ್ ಆಗುತ್ತಾ? ಆಗಲ್ಲ. ನಿಯತ್ತು ಮತ್ತು ಶ್ರದ್ಧೆ ಇವನ್ನೆಲ್ಲ ಇಟ್ಕೊಂಡಿರುವಂತಹ ಅಧಿಕಾರಿಗಳು, ಜಸ್ಟಿಸ್ಗಳು ಈಗಲೂ ನಮ್ಮ ಮಧ್ಯೆ ಇದ್ದಾರೆ. ಹೆಂಗಿದ್ದಾರೆ ಅಂತಂದರೆ ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ಕಾಣಿಸಲ್ಲ ಅವ್ರು ಯಾರಿಗೂ, ಆದರೆ ಅವರ ವರ್ಕ್ ನಿರಂತರವಾಗಿ ನಡೀತಾ ಇರುತ್ತೆ. ಮನಿ ಡಸಂಟ್ ವರ್ಕ್ ಇನ್ ಫ್ರಂಟ್ ಆಫ್ ಅ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಈ ಪ್ರಕರಣದಲ್ಲಿ ನೀವು ಅರ್ಥೈಸ್ಕೊಳ್ಬೇಕು. ಇನ್ಫ್ಯಾಕ್ಟ್ HD ಕುಮಾರಸ್ವಾಮಿಯವರಾಗಿರ್ಬೋದು ಅಥವಾ ನಮ್ಮ ದೇವೇಗೌಡರಾಗಿರ್ಬೋದು ಈ ಪ್ರಕರಣದ ಬಗ್ಗೆ ಭಾಳ ತಲೆ ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಯಾಕೆಂತಂದರೆ ದೇ ಆರ್ ವೆರಿ ಬ್ಯುಸಿ ಟು ಬಿಲ್ಡ್ ಅ JDS ವೆರಿ ಸ್ಟ್ರಾಂಗ್ಲಿ. JDS ಅನ್ನು ಮತ್ತಷ್ಟು ಸದೃಢವಾಗಿ ನಿರ್ಮಾಣ ಮಾಡಿ ರಾಜ್ಯದಲ್ಲಿ ಬೇರೂರಿಸುವಂತಹ ಕೆಲಸವನ್ನು ದೊಡ್ಡಗೌಡರು ಮತ್ತು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಈ ಹಿಂದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟವರು ಈಗ ಯಾಕೆ ಅವ್ರು ಸಹಾಯಕ್ಕೆ ಬರ್ತಾರೆ? ನನಗನ್ಸಿದ ಮಟ್ಟಿಗೆ ಮೊಮ್ಮಗ ಅನ್ನುವಂತಹ ವಾತ್ಸಲ್ಯವೇ ಸತ್ತು ಹೋಗಿದೆ ಅನ್ನೋ ದೇವೇಗೌಡರಿಗೆ ಗೊತ್ತಿಲ್ಲ. ಯಾಕೆಂತಂದರೆ ಆತ ಮಾಡಿರುವಂತಹ ನೀಚ ಕೆಲಸ, ನಿಕೃಷ್ಟ ಕೆಲಸ ಹಂಗಿದೆ. ಇಟ್ ಇಸ್ ನಾಟ್ ಅ ಈಸಿಯೆಸ್ಟ್ ಥಿಂಗ್. ಅದೇನು ಸಣ್ಣ ಕೆಲಸ ಅಲ್ಲ, ಸಣ್ಣ ಕ್ರೈಮ್ ಅಲ್ಲ, ಅಷ್ಟು ನೀಚ ಕೆಲಸ ಮಾಡಿದ್ದಾನೆ ಆ ವ್ಯಕ್ತಿ. ಆದ್ದರಿಂದ ನನ್ ಆಫ್ ಮೈ ಬಿಸ್ನೆಸ್ ಅನ್ನೋ ಲೆಕ್ಕದಲ್ಲಿದ್ದಾರೆ ದೊಡ್ಡಗೌಡರು ಮತ್ತು ಕುಮಾರಸ್ವಾಮಿ. ಬಟ್ ಗೊತ್ತಿಲ್ಲ ಯಾವಾಗ ಜಾಮೀನು ಸಿಗುತ್ತೋ ಯಾವಾಗಿಲ್ವೋ, ಆ ವ್ಯಕ್ತಿ ಮತ್ತೆ ಯಾವಾಗ ಹೊರಗಡೆ ಬರ್ತಾನೋ ಗೊತ್ತಿಲ್ಲ. ಆ ವ್ಯಕ್ತಿ ಅಪ್ಪಿತಪ್ಪಿ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಿಟ್ಟಿದ್ದಿದ್ರೆ ಕಷ್ಟ ಆಗಿರೋದು. ಬಟ್ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರು ಗೆದ್ದರು ಆ ಲೋಕಸಭಾ ಕ್ಷೇತ್ರದಲ್ಲಿ. ಬಟ್ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ದಿದ್ದಿದ್ರೆ ಈ ಒಂದು ಪ್ರಕರಣವೇ ಬೇರೆ ದಿಕ್ಕಿಗೆ ಹೋಗಿಬಿಡ್ತಿತ್ತು. ಗೊತ್ತಿಲ್ಲ, ಮುಂದೂಡಿದ್ದಾರೆ 24ನೇ ತಾರೀಕು. ಮತ್ತು ಏನಾಗುತ್ತೆ ಪ್ರಜ್ವಲ್ ರೇವಣ್ಣನ ಭವಿಷ್ಯ ಅನ್ನೋದನ್ನು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ
ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.